ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿ. ಈಗ ಮಾರ್ನಿಂಗ್ 7 o'clock ಆಗಿದೆ. ಈಗ ವೆದರ್ ನೋಡಿ, ಫುಲ್ಲು ಮಂಜು. ನಾವು ಬೆಳಗ್ಗೆ ಎದ್ದು ಹೊರಟಿದ್ದೀವಿ. ಇವತ್ತು ಸಂಡೇ. ಹೊರಟಿರೋದು ತುಂಬ 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 ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ದೀವಿ. ಸೊ ಯಾವ ಕ್ಷೇತ್ರ ಅಂತ ಹೇಳಿ ನಾನು ಮುಂದೆ ನಿಮಗೆ ತಿಳಿಸ್ತೇನೆ, ನೀವೇ ನೋಡ್ತೀರಾ ಕೂಡ. ಸೊ ಐ ಹೋಪ್ ಅಲ್ಲಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೊರಟಿದ್ದೀವಿ. ತುಂಬ ಜನರ ಹತ್ರ ಕೇಳ್ಪಟ್ಟಿದ್ದೀನಿ, ಈ ಕ್ಷೇತ್ರಕ್ಕೆ ಹೋದರೆ ತುಂಬ ಒಳ್ಳೆಯದು, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಆ ತಾಯಿ ನಿಮ್ಮ ಆಸೆಗಳನ್ನು, ನಿಮ್ಮ ಕಷ್ಟಗಳನ್ನು ಎಲ್ಲನೂ ನಿವಾರಿಸ್ತಾಳೆ, ಹಾಗೆ ನೆರವೇರಿಸ್ತಾಳೆ ಅನ್ನೋದನ್ನು ಕೂಡ ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ. ಹಾಗೆ ತುಂಬ ಎಕ್ಸ್ಪೀರಿಯನ್ಸ್ ಪಟ್ಟವ್ರ ಬಾಯಲ್ಲೂ ಕೂಡ ಕೇಳಿದ್ದೀನಿ. ಸೊ ಹಾಗಾಗಿ ನಾವು ಕೂಡ ಒಂದು ಆ ಜಾಗಕ್ಕೆ ಹೋಗಿ ಆ ತಾಯಿಯ ದರ್ಶನವನ್ನು ಪಡೆಯೋಣ. ಸೊ ಯಾವ ಕ್ಷೇತ್ರ, ಬನ್ನಿ ನೋಡೋಣ. ಫೈನಲಿ ಆಫ್ಟರ್ 2 hours ನಾವು ಇಲ್ಲಿದ್ದೀವಿ. ಇದಿಷ್ಟು ಪಾರ್ಕಿಂಗು, ನೀವು ನೋಡ್ತಾ ಇದ್ದೀರಾ, ಇದಿಷ್ಟು ಪಾರ್ಕಿಂಗು. ಸೊ ಗೋಯಿಂಗ್ ತುಂಬ ಅಲ್ಲಿವರೆಗೂ ಇದೆ ಪಾರ್ಕಿಂಗ್ ಅಂತ ಅಂದ್ಕೊಡ್ತೇನೆ. ಕಮ್ಮ ಅಪ್ಪು, ನೋಡ್ತಾ ಇದ್ದೀರಲ್ಲ, ನಾವಿಲ್ಲಿ ಹಣ್ಕಾಯಿ ತೊಗೊಳ್ತಾ ಇದ್ದೀವಿ. ನಾವು ಬಂದಿರೋದು ಯಾವ ಕ್ಷೇತ್ರ ಅಂತ ಹೇಳಿದ್ರೆ ನೋಡಿ, ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಗೌಡಗೆರೆ. ನೀವು ತುಂಬಾ ರೀಲ್ಸಲ್ಲಾಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸ್ ನೋಡಿರ್ತೀರ. ಸೊ ಈ ಪುಣ್ಯಕ್ಷೇತ್ರ ತುಂಬಾ ಪ್ರಸಿದ್ಧವಾಗಿದೆ. ಹಾಗೆ ಇತ್ತೀಚೆಗಂತೂ ಜನಸಾಗರ ತುಂಬಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಾವು ಕೂಡ ಈ ತಾಯಿಯ ದರ್ಶನ ಪಡೆಯೋಣ ಅಂತ ಬಂದಿದ್ದೀವಿ. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ, ಗೌಡಗೆರೆ. ಇಲ್ಲಿ ಬಸಪ್ಪ ನೆಲೆಸಿದ್ದಾನೆ. ಹಾಗೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ನೆಲೆ ಇಲ್ಲಿದೆ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಹಾಗೆ ಇಲ್ಲಿ ಏನೇ ನೀವು ಹರಿಸ್ಕೊಂಡ್ರು ಕೇಳಿದ್ರೂ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗೆ ನೀವಿಲ್ಲಿ 3 ವಾರ, 5 ವಾರ, 7 ವಾರ ಮತ್ತು 9 ವಾರ ನೀವು ಅಂದ್ಕೊಂಡಿದ್ದನ್ನು ನೆನೆಸ್ಕೊಂಡು ಕಾಯಿ ಕಟ್ಟಿ ಹರಕೆ ಹೊತ್ತರೆ ಆ ಕೆಲಸ ಖಂಡಿತವಾಗ್ಲೂ ಆಗೇ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಸೊ ಇಂಥ ಜಾಗಕ್ಕೆ ನಾನು ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆ ತಾಯಿಯ ಪ್ರತಿಮೆಯನ್ನು ನೋಡಿ, ಅದನ್ನು ನೋಡ್ತಿದ್ದ ಹಾಗೆ ಮೈ ಜುಮ್ ಅಂತ ಅನಿಸುತ್ತೆ. ಜನ ಅಂತೂ ತುಂಬಾ ಜಾಸ್ತಿ ಇದ್ದರು. ನಾವು ಬಂದಿದ್ದು ಭಾನುವಾರ, ಹಾಗಾಗಿ ಸೊ ಮಾಮೂಲಿ ವೀಕ್ ಡೇಸ್ನಲ್ಲೆಲ್ಲ ನೀವು ಬಂದಾಗ ಸ್ವಲ್ಪ ಜನ ಸಾಗರ ಕಡಿಮೆ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ತೀರ್ಥ ಸ್ನಾನ, ಬಸಪ್ಪನ ಮುಖದ ಮೇಲಿಂದ ನೀರು ಹಾಕಿ ಆ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಇದು ಬಸಪ್ಪನ ಪ್ರತಿಮೆ. ನಿಜವಾದ ಬಸಪ್ಪನ ಗುಡಿ ಬೇರೆಯೇ ಇದೆ ಪಕ್ಕದಲ್ಲಿ. ಸೊ ಇದಿಷ್ಟು ನೀವೆಲ್ಲ ನೋಡ್ತಿದ್ದೀರಲ್ಲ, ಏನು ನೋಡ್ತಾ ಇದ್ದೀರ, ಇದೆಲ್ಲ ಹರಕೆಕಾಯಿ ಅವ್ರು ಕಟ್ಟಿರುವಂಥದ್ದು. ಸೊ ಇದೇ ಥರ ತುಂಬ ಜನ ತೀರ್ಥ ಸ್ನಾನ, ಹರಕೆಕಾಯಿನ ಕಟ್ತಾಯಿದ್ರು. ಸೊ ಇಲ್ಲಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಬಲವಾಗಿದೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಜನ ಅಂತ ಹೇಳಿದ್ರೆ ಕಾಲು ಹಾಕೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಸುತ್ತುಗಳು ಸುತ್ತಿ ನಾವು ಆ ತಾಯಿಯ ದರ್ಶನವನ್ನು ಪಡೆದಿದ್ದು, ಅಷ್ಟು ಜನ ಇದ್ದರು. ಸೊ ಈ ಜನಸಾಗರದಲ್ಲೇ ನೀವು ನೋಡ್ಬೋದು ಎಷ್ಟು ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ನೀವು ಅಂದ್ಕೊಂಡಿದ್ದನ್ನು ಮನಸ್ಸಲ್ಲಿ ಅಂದ್ಕೊಂಡು, ನಿಮಗೆ ಬೇಕಾಗಿದ್ದನ್ನು ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ್ ಇಡೋದ್ರಿಂದ ಅದು ನಿಂತರೆ, ಆ ಕಾಯಿನ್ ನಿಂತರೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಲಕ್ಕಿಲಿ ನಾನು ಇಟ್ಟಿರುವಂಥ ಕಾಯಿನ್ ನಿಂತ್ಕೊಂಡು ನನಗೂ ಒಂಥರ ಏನೋ ಒಂದು ಸಮಾಧಾನ ಆಯಿತು. ನಾವು ಕಾಯಿಯೆಲ್ಲ ಕಟ್ಟಿ ಹರಕೆ ಹೊರಕ್ಕೆ ಹೋಗಿರಲಿಲ್ಲ, ನಾವು ಕ್ಷೇತ್ರ ನೋಡೋಕ್ಕೆ ಅಂತಲೇ ಹೋಗಿದ್ವಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು.
ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೂಡ. ಅದರ ಮುಂದಿನ ಪಾರ್ಟ್ 2ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮ್ಯೂಸಿಯಂ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಿದ್ದೀರಲ್ಲ, ನಾನು ನಮ್ಮ ಮನೆಯವರು, ನನ್ನ ಮಗಳು, ಅಜ್ಜಿ ಮತ್ತು ನಮ್ಮಮ್ಮ ಹೋಗಿದ್ದಿದ್ದು. ಎಷ್ಟು ಒಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಭಕ್ತಿಯಿಂದ ಆ ದೇವಿ ದರ್ಶನವನ್ನು ಮಾಡಿದರೆ ಆ ತಾಯಿಯೇ ನಮ್ಮ ಎದುರು ಬಂದು ನಿಲ್ತಾ ಇದ್ದಾಳೇನೋ ಅನ್ನುವಷ್ಟು ಖುಷಿ ಆಗ್ತಾಯಿತ್ತು ನನಗಂತೂ. ಅಲ್ಲೇ ನಿಂತ್ಕೊಳ್ಳೋಣ, ನೋಡ್ತಾನೇ ಇರೋಣ ಅನ್ನುವಷ್ಟು ಏನು ಮನಸ್ಸಿಗೆ ಅಷ್ಟು ತೃಪ್ತಿ ಸಿಗ್ತಾಯಿತ್ತು. ಪ್ರತಿಮೆ ಇದೆಯಲ್ಲ, ನಿಜವಾದ ಗುಡಿ ಬೇರೆ ಇದೆ, ಇದು ಪ್ರತಿಮೆ ಮಾಡಿರುವಂಥದ್ದು. ಈ ಪ್ರತಿಮೆ ನೋಡೋದಕ್ಕೇ ಒಂದು ಆ ಕಣ್ಣಿಗೆ ಒಂದು ಸೂದಿಂಗ್ ಎಫೆಕ್ಟ್ ಅಂತ ಹೇಳ್ತಾರಲ್ಲ, ಅದು ಸಿಗುತ್ತೆ. ಅಷ್ಟು ಚೆನ್ನಾಗಿತ್ತು. ಸೊ ಸಾಧ್ಯ ಆದರೆ ನೀವೆಲ್ಲರೂ ಒಂದು ಸತಿ ಈ ತಾಯಿಯ ದರ್ಶನವನ್ನು ಮಾಡಿ. ನಾ ಇಲ್ಲಿ ಹೋಗ್ತಾ ಇರೋದು ಬಸಪ್ಪನ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಕೂಡ ನಾವು ಅಂದ್ಕೊಂಡಿರೋದನ್ನು ಕೇಳಿ ಬಸಪ್ಪ ಕಾಲು ಕೊಟ್ಟರೆ ಅದು ಅಂಥ ಕೆಲಸಗಳು ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇಲ್ಲಿ ಅದಕ್ಕೆ ಅಲೋ ಮಾಡ್ತಿರ್ಲಿಲ್ಲ ಇವತ್ತು. ಸೊ ಹಾಗಾಗಿ ಎಲ್ಲರೂ ಬಸಪ್ಪನ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಸಾಧ್ಯ ಆದರೆ ನೀವು ಕೂಡ ಇಲ್ಲಿ ಹೋಗಿ ಈ ತಾಯಿಯ ದರ್ಶನ ಹಾಗೆ ಬಸಪ್ಪನ ದರ್ಶನವನ್ನು ಪಡೆದು ನೀವು ಇಲ್ಲಿನ ಫಲಕ್ಕೆ ಪಾತ್ರರಾಗಿ ಅಂತೇಳಿ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಆ ಬಸಪ್ಪ ಹಾಗೆ ಆ ತಾಯಿ ನೆರವೇರಿಸಲಿ ಅಂಥೇಳಿ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.